ಮನೆಯಲ್ಲಿದ್ರೆ ಸಿಲಿಂಡರ್ ಬಿಸಿ, ಹೊರಗೆ ಬಿಸಿಲಿನ ಧಗೆ. 41 ಡಿಗ್ರಿ ಸೆಲ್ಸಿಯಸ್ ತಾಪಮಾನದ ನಡುವೆ ಗ್ಯಾಸ್ಗಾಗಿ ಪರದಾಡುವಂತಹ ಪರಿಸ್ಥಿತಿ ಇದೆ. ಬೀದರ್ ಜನರಿಗೆ ಬಿಸಿಲಿನ ಧಗೆಯ ಮಧ್ಯೆ ಸಿಲಿಂಡರ್ ಸಂಕಷ್ಟ ಎರಡೂ ಕೂಡ ಈಗ ಕಾಡ್ತಾ ಇದೆ. ಬಿಸಿಲಿನ ಧಗೆಗೆ ಬೇಸತ್ತು ತಲೆಗೆ ಬಟ್ಟೆ ಕಟ್ಟಿಕೊಂಡಿದ್ದಾರೆ ಗ್ರಾಹಕರು. ತಲೆಗೆ ಬಟ್ಟೆ ಕಟ್ಟಿಕೊಂಡು ಸರತಿ ಸಾಲಿನಲ್ಲಿ ನೂರಾರು ಜನ ನಿಂತ್ಕೊಂಡಿದ್ದಾರೆ. ಬೆಳಿಗ್ಗೆ 6 ಗಂಟೆಯಿಂದಲೇ ಖಾಲಿ ಸಿಲಿಂಡರ್ ಹಿಡಿದುಕೊಂಡು ಜನರು ಕ್ಯೂ ನಿಂತಿದ್ದಾರೆ. ನೌಬಾದ್ ಏರಿಯಾದಲ್ಲಿರುವಂತಹ HP ಗ್ಯಾಸ್ ಏಜೆನ್ಸಿಯ ಮುಂದಿನ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಬೆಳಗಿನಿಂದಲೇ ಈ ರೀತಿಯಾಗಿ ಸರತಿ ಸಾಲಲ್ಲಿ ನಿಂತಿದ್ದಾರೆ ಜನರು. ಇರಾನ್ ಹಾಗೂ ಇಸ್ರೇಲ್ ನಡುವಿನ ಯುದ್ಧಕ್ಕೆ ಕದನ ವಿರಾಮ ಇರ್ತಕ್ಕಂಥದ್ದು. ಆದರೆ ಗಡಿ ಜಿಲ್ಲೆ ಬೀದರಲ್ಲಿ ಮಾತ್ರ ಗ್ಯಾಸ್ ಟ್ರಬಲ್ ಇನ್ನೂ ಕೂಡ ಕಡಿಮೆ ಆಗಿಲ್ಲ. ಅಂದರೆ ಸುಡುವ ಬಿಸಿಲಿನಲ್ಲಿ ಜನ ಗ್ಯಾಸ್ಗಾಗಿ ಪರದಾಟ ಅನುಭವಿಸ್ತಕ್ಕಂಥ ಒಂದು ದುಸ್ಥಿತಿ ಈಗ ಮುಂದುವರೆದಿರ್ತಕ್ಕಂಥದ್ದು. ಸದ್ಯ ನಿಮಗೆ ಆ ದೃಶ್ಯವನ್ನು ಕೂಡ ನಾವು ತೋರಿಸ್ತಾ ಹೋಗ್ತೀವಿ. ನಾವು ಬೀದರ್ ನಗರದ ನೌಬಾದ್ ಒಂದು ಏರಿಯಾದಲ್ಲಿ ಇರ್ತಕ್ಕಂಥದ್ದು. ಈ HP ಗ್ಯಾಸ್ನ ಮುಂಭಾಗದಲ್ಲಿ ಬೆಳಗ್ಗೆ 6 ಗಂಟೆಯಿಂದಲೂ ಕೂಡ ಜನರು ಗ್ಯಾಸ್ಗಾಗಿ ಇಲ್ಲಿ ಸರತಿ ಸಾಲಿನಲ್ಲಿ ಕೂಡ ನಿಂತ್ಕೊಂಡಿರ್ತಕ್ಕಂಥದ್ದು. ಯಾಕಂದರೆ ಹೇಳಿ ಕೇಳಿ ಗಡಿ ಜಿಲ್ಲೆ ಬೀದರ್ನಲ್ಲಿ ಕೆಂಡದಂತಹ ಬಿಸಿಲಿರ್ತಕ್ಕಂಥದ್ದು. ಅಂದರೆ ದಿನದಿಂದ ದಿನಕ್ಕೆ ತಾಪಮಾನ ಹೆಚ್ಚಿಗೆ ಆಗ್ತಾ ಇದೆ. ಅಂದರೆ ಸದ್ಯ 42 ಡಿಗ್ರಿ ಸೆಲ್ಸಿಯಸ್ ಅಷ್ಟು ತಾಪಮಾನ ಇರ್ತಕ್ಕಂಥದ್ದು. ಈ 42 ಡಿಗ್ರಿ ಸೆಲ್ಸಿಯಸ್ ತಾಪಮಾನದ ನಡುವೆ ಕೂಡ ಜನರು ಗ್ಯಾಸ್ಗಾಗಿ ಇಲ್ಲಿ ಸರತಿ ಸಾಲಿನಲ್ಲಿ ನಿಂತಾರೆ. ಯಾವ ರೀತಿ ನಿಂತಾರೆ ಅಂದರೆ ತಲೆಗೆ ಕರ್ಚೀಪ್ ಇರ್ಬೋದು, ಜೊತೆಗೆ ಹೆಣ್ಣುಮಕ್ಕಳು ತಲೆಗೆ ಸೆರಗು ಇರ್ಬೋದು, ಬೇರೆ ಬೇರೆ ಬಟ್ಟೆ ಇರ್ಬೋದು, ಅವೆಲ್ಲವನ್ನು ಕೂಡ ತಲೆಗೆ ರಕ್ಷಣೆಯಾಗಿ ಕಟ್ಟಿಕೊಂಡು ಇಲ್ಲಿ ಗ್ಯಾಸ್ಗಾಗಿ ಜನ ಸರತಿ ಸಾಲಿನಲ್ಲಿ ಕೂಡ ನಿಂತ್ಕೊಂಡಿರ್ತಕ್ಕಂಥ. ಯಾಕಂದರೆ ಗಡಿ ಜಿಲ್ಲೆ ಬೀದರ್ನ ಬೇರೆ ಬೇರೆ ಗ್ರಾಮೀಣ ಭಾಗಗಳಿಂದ ಕೂಡ ಸಾಕಷ್ಟು ಜನರು ಕೂಡ ಸಿಟಿಗೆ ಗ್ಯಾಸ್ಗಾಗಿ ಬಂದಿರತಕ್ಕಂಥ. ಆದರೆ ಬೆಳಿಗ್ಗೆ 6 ಗಂಟೆಯಿಂದಲೂ ಕೂಡ ಕಾದು ಇಲ್ಲಿ ನಿಂತರೂ ಸಹ ಇಲ್ಲಿವರೆಗೂ ಅವರಿಗೆ ಗ್ಯಾಸ್ ಕೂಡ ಸಿಗ್ತಾ ಇಲ್ಲ. ಸಾಕಷ್ಟು ಬಿಸಿಲಿದೆ ಬೀದರಲ್ಲಿ. ಸರಿ ದೊಡ್ಡ ಮಟ್ಟದ ಬಿಸಿಲು ಕಾಣ್ತಾ ಇದೆ. ನೀವು ಬಿಸಿಲಿನಲ್ಲಿ ಬಂದು ನಿಂತ್ಕೊಂಡಿದ್ರಿ, ಗ್ಯಾಸ್ ಸಿಗ್ತಾ ಇದೆನಾ? ಯಾಕೆ ಬಿಸಿಲು ಅಷ್ಟೇ ಇದೆ, ಅನಾರೋಗ್ಯ ಏನಾದ್ರೂ ಏನಾಗುತ್ತೆ ಅಂತ? ಅನಾರೋಗ್ಯ ಸರ್, ಯಾರು ಚಕ್ಕರ್ ಬಂದು ಬೀಳ್ತಾರೆ, ಯಾರಿಗೆ ನೀರು ಸಿಗ್ತಲ್ಲ ಟೈಮಿಗೆ, ಯಾರು ಬಿನ ಊಟ ಮಾಡಲ್ದೆ ಬರ್ತಾರೆ, ಯಾರಿಗೆ ಮನೆಗೆ ಎಮರ್ಜೆನ್ಸಿ ಗ್ಯಾಸ್ ಇರಲ್ದೆ ಊಟ ಮಾಡ್ಲಿಕ್ಕೆ ಇದು ಹಳ್ಳಿ ಊರಾಗಿದ್ದರೆ ಅವ್ರೇನು ಕಟ್ಟಿಗೆ ಮೇಲೆ ಮಾಡ್ತಾರೆ, ಸೀಟಾಗಿ ಇದ್ರೆ ಗ್ಯಾಸಿನ ಮೇಲೆ ಮಾಡ್ಬೇಕು 100%. ಅದು ಈಗ ಏನು ಇವ್ರು ಮಾಡಿರೋ ಸಿಸ್ಟಮ್ 45 ಡೇದಾಗ ಒಂದು ಸಿಲಿಂಡರ್ ಸಿಗಬೇಕಂತ. 45 ದಿನದಾಗ ಈ ಸಿಲಿಂಡರ್ ಸಿಗೋದು ಮುಸ್ಕಿಲಿದೆ. ಒಬ್ಬನ ಮನ್ಯಾಗ 10 ಜನ ಇರ್ತಾರೆ, ಒಬ್ಬರ ಮನ್ಯಾಗ 8 ಜನ ಇರ್ತಾರೆ, ಒಬ್ಬರ ಮನ್ಯಾಗ 4 ಜನ ಇರ್ತಾರೆ. ಒಬ್ಬನಿಗೆ 10 ಜನ ಇದ್ದರು ಅವನಿಗೆ 20 ದಿವಸದಾಗ ಒಂದು ಸಿಲಿಂಡರ್ ಬೇಕೇ ಬೇಕು. ಅದು ಮಗರ್ ಇವ್ರು ಏನು ಮಾಡ್ತಾರೆ, ಇವ್ರ ರೂಲ್ಸ್ ಇವ್ರು ನಡೆಸಲತ್ತಾರ. ಮಗರ್ ಆಮ್ ಆದ್ಮಿಗೆ ಯಾರು ದೇಖ್ಮಾಲ್ ಮಾಡೋರಿಲ್ಲ ಜನ, ಗೌರ್ಮೆಂಟ್ ಭೀ ಆಗಲಿ ಯಾರಾಗಲಿ. ಎಷ್ಟು ಗಂಟೆಗೆ ಬಂದಿದ್ರಿ? ಯಾವ ರೀತಿ ಬಿಸಿಲಿದೆ? ಬಿಸಿಲಿಕ್ಕಿಂತ ನಿಂಡ್ರ ಬಿಸಿಲು ಕೂಡ ಜಾಸ್ತಿ ಆಯ್ತಾನಂತ? ಬಿಸಿಲು ಜಾಸ್ತಿ ಆಗ್ಯದ ರೀ. ನಾವು 8 ಗಂಟೆಗೆ ಬಂದಿದ್ದೇವೆ ಇಲ್ಲಿ. ಬಿಸಿಲು ಜಾಸ್ತಿ ಸ್ವಲ್ಪ ಏನಾರ ನ್ಯಾಳೆ ಮಾಡ್ಬೇಕ್ರಿ ಇಲ್ಲಿ ನಿಂತವ್ರಿಗೆ. ನಾವೆಲ್ಲ ಸರ್ಸಿ ಸಾಲಿನ ನಿಂತೇವೆ ಅಂತೀವಿ. ಇದು ಜಾಸ್ತಿ ಹಾಕಿದೇವೆ ರೀ ಬಿಸಿಲು ಹತ್ತ ಕಡೆ. ಹಾಂ, ಬಿಸಿಲು ಬಾಕ್ಕೊಳ್ಳೋದು ರೀ, ಭಾಳಷ್ಟು ಬಿಸಿಲು ಅದ ರೀ. 21 ತಾರೀಕಿಗೆ ಬುಕ್ ಮಾಡಿದ್ರಿ. ಈಗ ಒಯ್ಯಾರ ಅಂತ ಬಂದು ಏನದ ನೋಡ್ಬೇಕು ರೀ. ಕ್ಯಾಮ್ರಾಮ್ಯಾನ್ ಶರಣಕುಮಾರ್ ಜೊತೆ ಪರಶುರಾಮ ರೇಷನ್ ಸುವರ್ಣ ನ್ಯೂಸ್ ಬೀದರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.